ಭಗವದ್ಗೀತೆಯ ಜ್ಞಾನದಿಂದ ಮಾತ್ರ ನಾವು ಭಾರತೀಯರ ಸ್ವರ್ಣಿಮ ಭಾರತ ಕನಸು ನನಸಾಗಲು ಸಾಧ್ಯ ಎಂದು ದೇವಗಿಯ ಶ್ರೀ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿ ನುಡಿದರು. ಕುಮಟಾ ತಾಲೂಕಿನ ಕೊಡ್ಕಣಿಯ ವಿಶ್ವಂಬರ ಮಹಾಸಿದ್ಧಿವಿನಾಯಕ ಸಭಾಭವನದಲ್ಲಿ ದಿವಗಿಯ ಚೇತನಾ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ದಿವಗಿಯ ಶ್ರೀ ಮದ್ಗೀತಾ ಅಧ್ಯಯನ ಕೇಂದ್ರದ ವತಿಯಿಂದ 4 ದಿನಗಳ ಕಾಲ ನಡೆಯುವ ಭಗವದ್ಗೀತಾ ಪ್ರವಚನ ಮಾಲೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿ ಮಾತನಾಡುತ್ತಿದ್ದರು. ಆಸಕ್ತರೇ ನಿಜವಾದ ಭಗವಂತನ ಪ್ರಿಯರು, ಭಗವಂತನ ಸುಪುತ್ರರು, ನಿಜವಾದ ತಪಸ್ವಿ ಆತ್ಮರುಗಳು. ಏಕೆಂದರೆ ವರ್ತಮಾನ ಸಮಯದಲ್ಲಿ ಮನುಷ್ಯರ ಮನಸ್ಸನ್ನ ಚಂಚಲ ಮಾಡುವಂತಹ ಹಲವಾರು ಸಾಧನಗಳ ಮಧ್ಯೆ ಈ ಸಮಯದಲ್ಲಿಯೂ ಭಗವಂತನೇ ನುಡಿಸುತ್ತಿರುವ ಭಗವದ್ಗೀತೆಯ ಜ್ಞಾನವನ್ನ ಕೇಳಲು ಆಗಮಿಸುತ್ತಾರೆ ಎಂದರೆ ಇದು ಸಾಮಾನ್ಯ ಮಾತಲ್ಲ ಎಂದರು. ನಾವು ಮನುಷ್ಯರ ಮನಸ್ಸನ್ನ ಚಂಚಲ ಮಾಡುವಂತಹ ಪರಿಸ್ಥಿತಿಗಳು, ವ್ಯವಸ್ಥೆಗಳು, ಸಾಧನಗಳು ಬಹಳ ಇದ್ದಾವೆ. ಒಂದು ಕಡೆಗೆ ಮೊಬೈಲ್ ಎಳೀತದೆ, ಇನ್ನೊಂದು ಕಡೆಗೆ ಟಿವಿ ಎಳೀತದೆ, ಇನ್ನೊಂದು ಕಡೆಗೆ ಹರಟೆ ಹೊಡೆಯುವಂತಹ ಫ್ರೆಂಡ್ಸ್ ಎಳೀತಾರೆ, ಇನ್ನೊಂದು ಕಡೆಗೆ ಮನೆ ಕೆಲಸ, ತೋಟದ ಕೆಲಸ, ಹೊಲದ ಕೆಲಸಗಳು ಎಳೀತವೆ. ಇದೆಲ್ಲವನ್ನು ಬದಿಗೊತ್ತಿ ಆ ಭಗವಂತನ ಜ್ಞಾನವನ್ನ ಕೇಳಬೇಕು, ಭಗವಂತನನ್ನ ಅರ್ಥ ಮಾಡಿಕೊಳ್ಬೇಕು, ಭಗವಂತನ ಸಾಮೀಪ್ಯದಲ್ಲಿ ಸಂಬಂಧದಲ್ಲಿ ಇರಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಎನ್ನುವಂತಹ ಕೇವಲ ಒಂದೇ ಒಂದು ಸಂಕಲ್ಪದಿಂದ ತಾವೆಲ್ಲ ಇಲ್ಲಿಗೆ ಆಗಮಿಸಿದ್ದೀರಿ. ನನಗನ್ನಿಸೋ ಮಟ್ಟಿಗೆ ಈ ಒಂದು ಕೋಡ್ಕಣಿ ಗ್ರಾಮದಲ್ಲಿ ನಿಮಗಿಂತಹ ದೊಡ್ಡ ಪರಮಾತ್ಮನ ಪ್ರಿಯರು, ಪರಮಾತ್ಮನ ಸ್ನೇಹಿಗಳು, ಪರಮಾತ್ಮನ ಸುಪುತ್ರರು ಬೇರೆ ಯಾರು ಇಲ್ಲವೇನೋ ಅನ್ನಿಸ್ತದೆ. ಕೊಡ್ಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ಆರ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಶುಭ ಹಾರೈಸಿದರು. ಮುಖ್ಯ ಅತಿಥಿ ಕೊಡ್ಕಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುರ್ಕುಂಡಿ ಎಚ್ ನಾಯ್ಕ್ ಮಾತನಾಡಿ, ಇವತ್ತಿನ ದಿವಸಗಳಲ್ಲಿ ಮನುಷ್ಯರ ಮನಸ್ಥಿತಿ ಸುಧಾರಣೆಗಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುವಂತಾಗಬೇಕು ಎಂದರು. ಕೊಡ್ಕಣಿಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಗಣಪತಿ ಪಡ್ಗಾರ್ ಹಾಗೂ ಉದ್ದಿಮೆದಾರ ಮಾರುತಿ ಸಿ ಆಚಾರಿ ಮಾತನಾಡಿ, 4 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ವೇದಿಕೆಯಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಉಪಾಧ್ಯಕ್ಷ ಮಂಜುನಾಥ್ ಆರ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯೆ ಕಲ್ಪನಾ ಎಂ ನಾಯ್ಕ್, ಶಶಿತ್ಲಾ ಅಂಬಿಗ ಸಮಾಜದ ಯಜಮಾನ ಗಿರೀಶ್ ಎಂ ಅಂಬಿಗ, ಕೊಡ್ಕಣಿ ನಾಮಧಾರಿ ಸಮಾಜದ ಯಜಮಾನ ವೆಂಕಟರಮಣ ಡಿ ನಾಯ್ಕ್, ಕೊಡ್ಕಣಿ ಪಟಗಾರ ಸಮಾಜದ ಯಜಮಾನ ಲಿಂಗಪ್ಪ ಡಿ ಪಟ್ಗಾರ್ ಹಾಗೂ ಮಹಾಸಿದ್ಧಿವಿನಾಯಕ ದೇವಸ್ಥಾನ ಸಮಿತಿ ಸದಸ್ಯರಾದ ವೆಂಕಟೇಶ್ ಎನ್ ಅಂಬಿಗ ಉಪಸ್ಥಿತರಿದ್ದರು. ಶ್ರೀ ಭಗವದ್ಗೀತಾ ಕೇಂದ್ರದ ವಿದ್ಯಾರ್ಥಿನಿ ತುಳಸಿ ಪಿ ಗೌಡರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಮಿರ್ಜಾನ್ ಗ್ರಾಮ ಪಂಚಾಯತ್ ಸಿಬ್ಬಂದಿ ರಾಜೇಶ್ ಅಂಬಿಗ, ಕೊಡ್ಕಣಿಯ ಗಣಪತಿ ಆಚಾರಿ, ವಿನಾಯಕ ಮಡಿವಾಳ್, ಬೀರಪ್ಪ ಎಸ್ ಅಂಬಿಗ ಇನ್ನಿತರರು ಸಹಕರಿಸಿದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.